ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನ್ಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುಷ್ಮಿತಾ ಮಂಗಳೂರು, ಡಾಕ್ಟರ್ ಶಿವಪ್ರಸಾದ್ ಬೆಂಗಳೂರು, ದೀಪಾ ಬಾಳಿಗ ಪುಣೆ, ಪ್ರಮೋದ್ ಷಣ್ಮುಖಿ ಬಿಆರ್ ಪ್ರಾಜೆಕ್ಟ್. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ಇದು ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಯೇಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿರುವ ಶ್ರೀ ಗುರೂಜಿ ದಿವ್ಯ ಸಂದೇಶಗಳೆಲ್ಲವೂ ತನು ಮನ ಶುದ್ಧಿಗೆಯುವ ರೋಮಾಂಚಕ ಭಾವ ಬಿತ್ತರಗಳೇ ಆಗಿವೆ. ಇಲ್ಲಿಂದ ಪ್ರಕಟಗೊಂಡ ಭಾರತದ 9 ಭಾಷೆಗಳಲ್ಲಿನ ಸುಮಾರು 400ಕ್ಕೂ ಮಿಕ್ಕಿ ಸದ್ಗ್ರಂಥಗಳು ಜೀವನ ಪಾವನವಾಗುವತ್ತ ಸರಳ ಸತ್ಯವನ್ನಷ್ಟೇ ಎತ್ತಿ ತೋರಿಸಿ ಬದುಕನ್ನು ಬಂಗಾರವಾಗಿಸುವತ್ತ ಬೆಳಗಿಸುವ ದಾರಿದೀಪವಾಗಿವೆ. ಇಲ್ಲಿನ 30 ವಿವಿಧ ನಂದಾದೀಪಗಳು ವ್ಯಕ್ತಿತ್ವ ನಿರ್ಮಾಣದತ್ತ ಗುರಿ ಇಟ್ಟರೆ, 25 ಶ್ರೀಸುಧಾ ಯೋಜನೆಗಳು ವ್ಯಕ್ತಿತ್ವ ವಿಕಸನದ ಕನಸನ್ನು ನನಸಾಗಿಸಿದರೆ, ಕೇವಲ 4 ಗಂಟೆಗಳಲ್ಲಿನ ಆತ್ಮೋನ್ನತಿ ಶಿಬಿರಗಳಂತೂ ಲೋಕೋದ್ಧಾರದ ಪವಿತ್ರ ದಿಸೆಯತ್ತ ಜನಸಾಮಾನ್ಯರನ್ನು ಮುದ್ದಿನಿಂದಲೇ ತಿದ್ದಿ ಮುನ್ನಡೆಸುತ್ತಿವೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ
ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು ಇಂದೀಗ ನಿತ್ಯ ಜಾಗೃತ ಚೇತನರಾಗಿ ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ. ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ರೋಮಾಂಚನಕಾರಿ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಗುರುಪ್ರಸಾದ್ ಬೈಂದೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಲೋಕೋದ್ಧಾರ ಬೇಗ ಆಗಲು ಪ್ರಾರ್ಥನೆಯ ಪ್ರಭಾವ ಜಾಸ್ತಿ ಅಥವಾ ಸೇವಾ ಚಟುವಟಿಕೆ ಪ್ರಭಾವ ಜಾಸ್ತಿ? 50-50 ಅದು ಬೇಕು, ಇದು ಬೇಕು. ಅದರಲ್ಲಿ ಮತ್ತು ಅದು ಜಾಸ್ತಿ ಅಲ್ಲ, ಇದರೊಟ್ಟಿಗೆ ಅದು ಬೇಕು, ಅದರೊಟ್ಟಿಗೆ ಇದು ಬೇಕು. ಆದರೆ ಈಗ ಸ್ವಲ್ಪ ಬುದ್ಧಿವಂತರು, ಓದ್ಕೊಂಡವರು, ಸ್ವಲ್ಪ ವಿಚಾರವಂತರು ಹೇಳೋದು ಒಂದು ಏನಂತ ಹೇಳಿದರೆ, ಪ್ರಾರ್ಥನೆಗಿಂತ ಸೇವಾ ಚಟುವಟಿಕೆ ಜಾಸ್ತಿ ಅಂತ ಹೇಳ್ತಾರೆ ಡಾಕ್ಟರ್. ಅಲ್ಲ, ಅವರ ಲೆವೆಲ್ಲಿಗೆ ಅವ್ರು ಮಾತಾಡ್ತಾರೆ. ಪ್ರಾರ್ಥನೆ ಆಂತರಿಕ ಪರಿವರ್ತನೆ ಆಗುತ್ತೆ. ಅವ ಇದಕ್ಕೆ ಹಾಕ್ತೇನೆ, ನಾಯಿಗೆ ಹಾಕ್ತೇನೆ ಅಂತ ಹೋದವ ಅಲ್ಲಿ ನರಿಗೆ ಹಾಕ್ತಾನೆ. ಯಾಕಂತ ಅವನಿಗೆ ಗೊತ್ತಿಲ್ಲ. ಅದು ಆ ರೀತಿ ಕೃಪಾ ಮೋಡಿ ಮಾಡ್ತದೆ ಭಗವಂತನ ಕೃಪೆ. ಆಮೇಲೆ ನಾನು ನಾಯಿಗೆ ಹಾಕಬೇಕು ಅಂತ ಹೋದೆ, ಮರೆ ನರಿಗೆ ಹಾಕಿಬಿಟ್ಟದು ಹೆಂಗಾಗಿ ಗೊತ್ತಿಲ್ಲ ಅಂತ ಎಷ್ಟೋ ಜನ ನಡೀತದೆ. ಅದು ಡಿವೈನ್ ಮ್ಯಾಜಿಕ್. ಪ್ರಾರ್ಥನೆ ಆ ರೀತಿ ಕೆಲಸ ಮಾಡುತ್ತೆ. ಸೈಲೆಂಟ್ ಕೆಲಸ ಮಾಡುತ್ತೆ. ಸೇವೆಗೆ ಬಲ ಬರುವುದೇ ಪ್ರಾರ್ಥನೆಯಿಂದ. ಖಂಡಿತ. ಸೇವೆಗೆ ನಿಜವಾಗಿ ಸ್ಥಾಯಿಯಾಗಿ ಅಹಂಕಾರ ಇಲ್ಲದೆ ಸೇವೆ ಸ್ಮೂತಾಗಿ ನಡೀಬೇಕಾದ್ರೆ ಪ್ರಾರ್ಥನೆ ಬೇಕೇ. ಪ್ರಾರ್ಥನೆಯೇ ಪಂಚಾಂಗ. ಇದೆಲ್ಲ ಹೊರಗಡೆ ಗೋಡೆ. ಅಂದರೆ ಪ್ರಾರ್ಥನೆಯ ಪ್ರಭಾವ ಅವ್ರಿಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ಇದು ಸುಲಭ ಸಾಧ್ಯ ಆಗುತ್ತೆ. ಗೊತ್ತಿದ್ದವನೇ ಪ್ರಾರ್ಥನೆ ಮಾಡೋದಲ್ಲ, ಎಂದ್ರೆ ಯಾಕೆ ಮಾಡ್ತಾನೆ ಅವನು? ಅಲ್ಲ, ವಿಚಾರವಂತರು ಅವರು ಪ್ರಾರ್ಥನೆ ಮಾಡೋದಿಲ್ಲ, ಹಲೋ ಅಂತಾರೆ. ಭಗವಂತನ ಕೈ ಮುಗಿದು ನಮಿಸಿದರೆ ಮಾತ್ರ ಭಗವಂತ ಓಕೆ ಅಂತಾನೆ, ಇದ್ರ ಜೋಕೆ ಅಂತಾನೆ. ಯಾಕೆ ಅಂತಾನೆ. ಸುಶೀಲಾ ಮೈಸೂರಿನಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ವಿಧವೆ ಆದರೆ ಯಾವುದೇ ಮಂಗಳ ಕಾರ್ಯದಲ್ಲಿ ಭಾಗವಹಿಸುವುದು ಅಶುಭ ಎಂದು ಹೇಳುತ್ತಾರೆ, ನಿಜವಾಗಿಯೂ ಅಶುಭವೇ ಅಂತ ಕೇಳಿದ್ದಾರೆ ಡಾಕ್ಟರ್. ಆದರೆ ಗುರುಜಿ ಅದಕ್ಕೆ ಬೆಲೆ ಕೊಡೋದಿಲ್ಲ. ಯಾಕಂದರೆ ಅವ್ರ ತಪ್ಪಿಗೆ ಅವರು ವಿಧಿ ಆದ್ದಲ್ಲ, ಗಂಡನ ತಪ್ಪಿಗೆ ಗಂಡ ಸತ್ತೋದು. ಅದಕ್ಕೆ ಇವ್ರು ಯಾಕೆ ಕೊಡೆ ಯಾಕೆ ಮಾಡಿ? ನಾವು ಅದಕ್ಕೆ ಬೆಲೆ ಕೊಡೋದಿಲ್ಲ. ಅವರ ಮನಸ್ಸು ದೃಢವಾಗಿದ್ದರೆ ಭಗವಂತನೇ ಗಂಡ ಅಂತ ತಿಳ್ಕೊಂಡು ಸರಿ. ಸತ್ತ ಹ್ಯೂಮನ್ ಫಾರ್ಮ್ ಗಂಡ ಹೋದರೆ ಭಗವಂತನೇ ಗಂಡ. ಹೊಟ್ಟಿದೆ ಭಗವಂತ ಸಾಯುವುದೇ ಇಲ್ಲವಲ್ಲ, ಮೃತ್ಯುಂಜಯ, ಚಿರಂಜೀವಿ. ಹಾಕಿ ತಗೊಂಡ್ರೆ ಯಾವ ರಗಳೇ ಇಲ್ಲ. ಹಿಂದಿನವ್ರು ಏನಂದ್ರೆ ಅವಳು ಬರೋದು ಬೇಡಕ್ಕ, ಯಾರ ಕಣ್ಣು ಹಾಕಿದರೆ ಅವಳು ನೀತಿ ಭ್ರಷ್ಟಲಾದಲೆ. ಮುಸಲ್ಮಾನರಾಗ ಎಲ್ಲ ಇದ್ದರು. ಸೊ ಇವು ಸತ್ತೋದವಳು ಅಂತೀರಿ, ಅವ್ರ ಮೇಲೆ ಕೈ ಹಾಕಿರಿ. ಆಗಿನವ್ರು ಹೇಳೋದು ತಿಲಕ ಇಡಬಾರ್ದು, ತಲೆ ಬೋಳಿಸ್ಬೇಕು, ಯೋಚನೆ ಮಾಡಿ, ಕೆಂಪು ಸೀರೆ ಉಡಬೇಕು, ಯಾರು ನಿನ್ನ ಹತ್ರ ಬರದಿರಲಿ, ಸೇಫ್ ಆಗಿ ನಿನ್ನೆ ಮಾನರಕ್ಷಣೆ ನೀವು ಮಾಡಲಿಕ್ಕಾಗತ್ತೆ. ಅದು ಒಳ್ಳೆ ಗುರಿಯೇ, ಕೆಟ್ಟದೇನಲ್ಲ. ಆದರೆ ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಅದು ಶಿಕ್ಷೆ ಹೆಂಗೆ ಬಂತು? ಅದಕ್ಕೆ ತಲೆ ಬೋಳಿಸೋದು ಬೇಡ. ಕೆಂಪು ಬೊಟ್ಟು ಇಟ್ಕೋಬೋದು, ನೀನು ತಿಲಕ ಇಟ್ಕೋ, ತೊಂದರೆ ಇಲ್ಲ. ಆದರೆ ನೀತಿ ನಿಯಮದಿಂದ ಇರು, ಕಣ್ಣು ಹೊಡಿಬೇಡ, ಜಾಗೃತ ಅವಸ್ಥೆಯಲ್ಲಿ ಎಲ್ಲರೊಟ್ಟಿಗೆ ಸಂಯಮದಿಂದ ಬೆರೆಸು, ಅದು ಒಳ್ಳೆಯದೇ. ಅಂದರೆ ಅವಳ ಮನಸ್ಥಿತಿಯಲ್ಲಿ ಗೊಂದಲ ಬರಬಾರ್ದು ಅಂತ ಮಾಡಿದ್ದಿದ್ದಲ್ಲ ಮತ್ತೇನಲ್ಲ. ಎಲ್ಲ ಒಳ್ಳೆ ಅದಕ್ಕೆ ಇವ್ರು ತಲೆ ಬಿಸಿ ಮಾಡೋದು ಎಂತಕ್ಕೆ? ಬೇಕಾದಂಗೆ ಗುರುಜಿ ಹಿಂಗೂ ಹೇಳಿದ್ರಲ್ಲ, ಹಿಂಗೂ ಮಾಡೋದು ಚೇಂಜ್ ಮಾಡಿಕೊಂಡು ಸರಿ ಕೊಟ್ಟಿದ್ದೆ. ಆದರೆ ಜನರು ಕೆಲವು ಟೈಮ್ ಏನು ಮಾಡ್ತಾರೆ ಡಾಕ್ಟರ್, ಜನರಿಗೆ ಇವರು ಹೆದರಲೇಬಾರ್ದು. ನನ್ನೊಳಗಿನ ದೇವರು, ನಮ್ಮ ಮನೆಯವರು, ನಮ್ಮವರು, ಅವರಿಗೆ ನಾನು ನಿಷ್ಠೆಲಾಗಿದ್ದೇನೆ, ಖಂಡಿತವಾಗಿ ಭಗವಂತ ಕ್ಷಮಿಸುತ್ತಾನೆ ಅಷ್ಟೇ. ರವೀಶ್ ವಿರಾಜಪೇಟೆಯಿಂದ ಈ ಪ್ರಶ್ನೆ ಕೇಳಿದರೆ ಡಾಕ್ಟರ್ ಜಿ. ದೇವಸ್ಥಾನದಲ್ಲಿ ಅಥವಾ ದೇವರ ಮುಂದೆ ಬೇಡುವಾಗ ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯ ಮತ್ತು ಆರೋಗ್ಯವನ್ನೇ ಬೇಡುವುದರ ಇಂದಿನ ಉದ್ದೇಶವೇನು ಅಂತೇಳಿ. ಅದರಲ್ಲಿ ಎಲ್ಲ ಬಂತಲ್ಲ ಮರ, ಆಸ್ತಿ ಪಾಸ್ತಿ ಕೀರ್ತಿ ಅಂತಸ್ತು ಎಲ್ಲದಲ್ಲೇ ಬಂತು. ಜ್ಞಾನ ಅಂದರೆ ಒಳ್ಳೆ ಜ್ಞಾನ, ನೀನಿದ್ದಿ ಸದಾಕಾಲ ಶ್ರೇಯಸ್ಕರವಾಗಿ ನಿನ್ನ ಸ್ಮರಣೆಯಿಂದ ಅಂತರಂಗ ಶುದ್ಧಿ. ಭಕ್ತಿ ನಾಚಿಕೆ ಅಂಜಿಕೆ ಬಿಟ್ಟು ನಿನ್ನನ್ನೇ ತುಂಬಿಕೊಂಡಿದ್ದೇನೆ, ನಂಬಿಕೊಂಡಿದ್ದೇನೆ ಅಂದರೆ ಅಲ್ಲಿ ಧೈರ್ಯ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಜ್ಞಾನ, ಭಕ್ತಿ, ವಿವೇಕ ನೀನು ಮೆಚ್ಚುವುದನ್ನು ಮಾಡಿದ್ದೇನೆ, ಅದರಿಂದ ಖಂಡಿತ ಒಳಿತಾಗುತ್ತೆ, ಕೆಟ್ಟದಾಗೋದಿಲ್ಲ. ವೈರಾಗ್ಯ ನಿನಗೆ ಬೇಡ ಅಂತ ನಾನು ಬಿಟ್ಟೆ ಎಲ್ಲ ಹೊಂಡಕ್ಕೆ ಬೀಳೋದು ಯಾಕೆ? ಆರೋಗ್ಯ ಇದ್ರೆ ತಾನೆ ಎಲ್ಲ ಕೆಲಸ ಮಾಡು. ಇನ್ನೇನು ಬೇಡ, ಕೀರ್ತಿ ಅಂತಸ್ತೆಲ್ಲ ಇದರೊಟ್ಟಿಗೆ ಬರುತ್ತೆ, ಸಾಕಲ್ಲ. ಇಷ್ಟೇ, 5 ಬೆರಳಿಗೆ 5 ಬೇಡಿಕೆ ಅಷ್ಟೇ ಇದ್ರೆ ನೆನಪು ಹೋಗೋ ಸಾಧ್ಯತೆ ಇಲ್ಲಲ್ಲ. ಅಲ್ಲಿ ಇನ್ನೆಂತ ಬೇಕು ನಿಮಗೆ? ಇದಲ್ಲದೆ ಇನ್ನೇನು ಬೇಕು? ಎಲ್ಲ ಅದರೊಳಗಿದೆ, ಕೀರ್ತಿ ಅಂತಸ್ತು ಎಲ್ಲ ಬೇಕಾದ್ರೆ ಇದರೊಳಗಿದೆ. ಎಲ್ಲ ಆ ಬೇಡಿಕೆಯಲ್ಲೇ ಬರ್ತದೆ ಡಾಕ್ಟರ್. ಹೌದು ಮಾರ್ರೆ. ಒಂದು ರೈಲ್ ಅಂದ್ರೆ ಅದ್ರಲ್ಲಿ ಇಂಜಿನ್ ಇದೆ, ಬೋಗಿಯೂ ಇದೆಯಲ್ಲ. ನಂಗೆ ಒಂದು ರೈಲ್ ಕೊಡಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ಬೋಗಿ 200 ಬೋಗಿ ಇದ್ರೆ 200 ಜನ ಬೋಗಿಲಿ, ಒಂದು 100 ಜನ ಇದ್ರೆ 20,000 ಜನ ಅದ್ರಲ್ಲ. ಅಂದರೆ ಸಂಪೂರ್ಣ ಬೇಡಿಕೆ ಅದರೊಳಗೆ ನೆಟ್ಶೆಲ್ ಆಗಿ ಅದೇ ಇರೋದು, ಸಾಕಲ್ಲ.
ಅವ್ರಿಗೆ ಇನ್ನೂ ಏನೋ ಬೇಕು, 10 ಸೀರೆ ಬಂತಲ್ಲ, ವಿವೇಕ ವೈರಾಗ್ಯ ಆರೋಗ್ಯದಂತೆ ಸೀರೆ ರಾಶಿ ಬರಲಿ, 2000 ಸೀರೆ ಸಿಗಲಿ, ಆರೋಗ್ಯ ಕೊಡು. ಸಾಮಾನ್ಯವಾಗಿ ಸೀರೆ ಬಂತಂದ್ಕೊಂಡು ಜಂಬ ಬರುತ್ತೆ, ಅಲ್ಲ ಅನಾರೋಗ್ಯ ಬರುತ್ತೆ. ಬೇಕಾದಷ್ಟು ತಿಂಬುದು, ಬೇಕಾದಷ್ಟು ಕುಡಿಯೋದು, ಅನಾರೋಗ್ಯ ಇಲ್ಲ. ಆರೋಗ್ಯ ಕೇಳಿದ್ನಲ್ಲ ನಾನು, ಇನ್ನೆಂತ ಬೇಕು? ನಿಜವಾಗ್ಲೂ ಅದು ಗುರುಜಿ ಅದನ್ನು ಗುರುಜಿಯೇ ಕೊಟ್ಟದ್ದು, ಏನು ಬೇಡಬೇಕಂತ ಅವರೇ ಕೊಟ್ಟದ್ದು. ದೇವರೇ ಕೊಟ್ಟ ಮೇಲೆ ಮತ್ತೆ 100% ಸತ್ತಿವೆ. ಆರೋಗ್ಯಕ್ಕೊಂದು ಕೊಟ್ಟದ್ದು ಡಾಕ್ಟರ್ ಜಿ ನಿಜವಾಗಿಯೂ. ಆದರೆ ಮುಂದಿನ ಎಲ್ಲ ಗೊತ್ತಿತ್ತ ಅಂತ ಡಾಕ್ಟರ್ ಜಿ, ಮುಂದೆಲ್ಲ ಅನಾರೋಗ್ಯದ ಸ್ಥಿತಿ ಬರ್ತದೆ ಅಂತ ಹೇಳಿ ಆವಾಗಲೇ ಕೊಟ್ಟದ್ದು. ಅವರು 50 ವರ್ಷ ಹಿಂದೆ ಕೊಟ್ಟದ್ದು. ಎಷ್ಟು ಸುಲಭ ಮರ್ರೆ. ಅವ್ರ ಹತ್ರ ಕೇಳಿ ನಿಮ್ಮದೇ ಉತ್ತರ ನಾನು ಹೇಳ್ತಾ ಇದ್ದೇನೆ ಬೇಷ ಅಂತಾರೆ ಅವರು. ಅವ್ರಿಗೆ ಗೊತ್ತಿದೆ ನಾನೇ ಕೊಟ್ಟದ್ದು, ಈ ಮಗು ನನ್ನದೇ ಫಾಲೋವರ್, ಖಂಡಿತವಾಗಿ ಅದ್ಭುತ ಪರಿಣಾಮ ಆಗುತ್ತೆ. ದೇವರಿಗೆ ಹೇಳ್ತಾರೆ, ನನ್ನ ಉತ್ತರವನ್ನೇ ಬರೆದಿದ್ದೀನಿ, ಸ್ವಲ್ಪ ಗ್ರೇಸ್ ಮಾರ್ಕ್ ಕೊಡು. 1 ಬರೆದಿದ್ದೇನೆ, 99 ಗ್ರೇಸ್ ಕೊಡು ಅಂತೇಳಿ ಕೊಡ್ತಾರೆ. ಆಯ್ತಲ್ಲ, ಏನಂತೀವಿ? ನಿಜವಾಗ್ಲೂ ಪರಮಾದ್ಭುತ ಡಾಕ್ಟರ್ ಜಿ. ವಿಚಾರಗಳೆಲ್ಲ ಕೇಳುವಾಗ ಅದನ್ನು ರೋಮಾಂಚನ ಆಗಬೇಕು. ಹೌದೌದು ಡಾಕ್ಟರ್ ಜಿ, ಅನುಷ್ಠಾನ ಆಗಿ ಮೇಲೆ ಇರುವಾಗ ಆಗಬೇಕು ಡಾಕ್ಟರ್ ಜಿ. ನಮಗೆಲ್ಲ ಸುಲಭ ಆಗಬೇಕು. ಲಾಟ್ರಿ ಟಿಕೆಟ್ ತಗೊಳ್ದೆ ಫಸ್ಟ್ ಪ್ರೈಸ್ ಬರಬೇಕು, ನಮ್ದೆಲ್ಲ ಲಾಭ. ಹೌದೌದು. ಖರ್ಚು ಮಾಡಿ ಹೆಚ್ಚು ಆದಾಯ ತಗೊಳ್ಳಿ, ಖರ್ಚೇ ಬೇಡ ಆದಾಯ ಮಾತ್ರ ಅಂದರೆ ನಮ್ದೆಲ್ಲ ಹಿಂದೆ ಉಲ್ಟಾ. ಮಧುಕರ್ ಹಾವೇರಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಬರ ಹೆಚ್ಚಾಗಿದೆ, ಈ ಸಲದ ಬೇಸಿಗೆಯಲ್ಲಿ ನೀರಿಗೆ ಹಾಹಾಕಾರ ಬರುವ ಪರಿಸ್ಥಿತಿ ಒದಗಿದೆ, ಏನು ಮಾಡುವುದು ಅಂತೇಳಿ ಕೇಳಿದ್ದಾರೆ ಡಾಕ್ಟರ್. ಏನು ಮಾಡೋದು ಹೇಳಿ? ಅಂತರಂಗದಲ್ಲಿ ನೀರಿನ ಅಭಾವ ತುಂಬವಾಗಿದೆ. ಕಣ್ಣೀರು ಬತ್ತಿ ಹೋದಾಗ ನೀರಿನ ಹೊರತೆ ಬತ್ತಿ ಹೋಗುತ್ತದೆ ಅಂತಾರೆ. ದೇವರ ಎದುರು ನಾವು ಕಣ್ಣೀರು ಹಾಕೋದೇ ಇಲ್ಲ, ಬತ್ತಿಯೇ ಹೋಗಿದೆ. ಅಂತರಂಗದ ಚಿಲುಮೆ ಸುಪ್ತ ವರಸೆ ಕಂಪ್ಲೀಟ್ ನಾಶವಾಗಿದೆ. ಭಗವಂತನಲ್ಲಿ ಕಣ್ಣೀರು ಹಾಕಬೇಕು, ತನ್ಮೂಲಕ ಮಳೆ ಬರಬೇಕು, ತನ್ಮೂಲಕ ಇಳೆಯ ಹೊರತೆ ಹೆಚ್ಚುತ್ತದೆ. ಬಟ್ ಈಗ ಕಣ್ಣೀರು ಹಾಕುವಂಥ ಮನಸ್ಥಿತಿಗೆ ಜನರು ಬರಲಿಲ್ಲ. ಅವ ಮಾಡಿಸ್ತಾನೆ, ಕಡ್ಡಾಯವಾಗಿ ಕಣ್ಣೀರು ಹರಿಯುವಂತೆ ಮಾಡ್ತಾನೆ. ಕುಡಿಯುವ ನೀರಿಗೆ ಹಾಹಾಕಾರ. ಬಾವಿ ಬತ್ತಿ ಹೋಗಿದೆ, ಸಮುದ್ರ ಮಾತ್ರ ಇದೆ, ಹಳ್ಳ ಇಲ್ಲ, ನದಿ ಇಲ್ಲ, ತೊರೆ ಇಲ್ಲ. ಏನು ಮಾಡ್ತೀರಿ? ಕರ್ತಕ ನೀರು ಸಾಧ್ಯವಿಲ್ಲ. ಸಮುದ್ರವನ್ನು ಸೋಸಿ ನಾವೀಗ ಅದರ ಉಪ್ಪು ನೀರನ್ನು ತೆಗೆದು ಮಸ್ಕತ್ನಲ್ಲಿ, ದುಬೈಯಲ್ಲಿ ಮಾಡಿದಂತೆ ಸಮುದ್ರದ ನೀರು ಒಂದೇ ಉನ್ನತಿಗೆ ಗತಿ. ಡಿಸ್ಯಾಲಿನೇಷನ್ ಪ್ಲ್ಯಾಂಟನ್ನು ಎಲ್ಲ ಕಡೆ ಹಾಕಬೇಕು, ಅದೊಂದೇ ದಾರಿ. ಖರ್ಚು ಮಾಡುವ ಸರ್ಕಾರ ಇದ್ದರೆ ಓಕೆ, ಅದಿಲ್ಲದಿದ್ದರೆ ಜೋಕೆ. ಈ ಸಲ ಹಾಗಾದರೆ ಬರ ಅತ್ಯಂತ ಹೆಚ್ಚಿನ ಖಂಡಿತ ಭಗವಂತ ಪಾಠ ಕಳಿಸ್ತಾನೆ ನೋಡಿ. ಅನಾವೃಷ್ಟಿ ಅತಿವೃಷ್ಟಿ ನೋಡಿ ಎಷ್ಟು ಬಂತು. ಹೌದು, ಊರೇ ನೆರೆ ಇಲ್ದಿರಿ ಬರ, ಒಂದು ಹನಿ ನೀರು ಇಲ್ಲ. ಏನು ಮಾಡ್ತೀರಿ? ಏನು ಮಾಡೋಂಗಿಲ್ಲ. ಅದಕ್ಕೆ ಗುರುಜಿಯ ವರುಣದೀಪ ಅದ್ಭುತ ಕೆಲಸ ಮಾಡಿದೆ. 11 ಮಂದಿ ಸೇರಿ ಕಣ್ಣೀರು ಹರಿಸಿ ವರುಣದೇವರಲ್ಲಿ ಪ್ರಾರ್ಥಿಸಿದರೆ 11 ದಿನ ಬೇಕಾದಷ್ಟು ಮಳೆ. ಪ್ರಾಕ್ಟಿಕಲ್ ಆಗಿ ನಮ್ಮ ಡಿವೈನ್ ಸ್ಪಾಕ್ನಲ್ಲಿ ಎಲ್ಲ ಅನುಭವಿಸಿದ್ದಾರೆ. 11 ದಿನ ಮಾಡಿ 11 ದಿನ ಗ್ಯಾಪ್ ಅನ್ನೋದು. 11 ದಿನ ಮಾಡಿ 11 ದಿನ ಮಳೆ ಸತತವಾಗಿ ಬರುತ್ತೆ. ಪುನಃ ಮಾಡಿ ಪುನಃ 11 ದಿನ. ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಅದು ಆಗುವಾಗ ಆಗಬೇಕು. ವರುಣದೇವರಿಗೆ ಶರಣಾಗೋದು ಒಂದೇ ಅತ್ಯಂತ ಸುಲಭ ಮಾರ್ಗ, ಸುಂದರ ಮಾರ್ಗ, ಸುಲಲಿತ ಮಾರ್ಗ. ಪೈಸಾ ಖರ್ಚಿಲ್ಲ. ಚಿಕ್ಕನ್ನಲ್ಲಿ ಬೇಡ ಅಂಬಷ್ಟು ಹತ್ತಿದ್ದೀರಿ, ನಿಮ್ಮ ಅಮ್ಮನನ್ನು ನೋಯಿಸಿದ್ದೀರಿ. ಈಗ ಬೇಕಂಬಷ್ಟು ಹತ್ತಿಬಿಡಿ, ಜಗದಂಬೆಯನ್ನು ಖುಷಿಪಡಿಸಿ. ನಮಗೆ ಹೇಗಾಗ್ತದೆ ಡಾಕ್ಟರ್, ಈಗ ಆರಾಮಾಗಿ ಎಲ್ಲ ನೀರನ್ನೆಲ್ಲ ಬಿಡ್ತಾ ಇದ್ದಾರೆ, ಯಾವುದೂ ನಮಗೆ ಉಪಯೋಗ ಇಲ್ಲದಾಗಿದೆ. ಸರ್ಕಾರವೂ ಸಹ ಕೆಲವೊಂದು ವಿಚಾರದಲ್ಲಿ ಸೋತಿದೆ ಡಾಕ್ಟರ್ ಜಿ. ಕೆಲವು ಟೈಮ್ ಈ ಬರ ಅನ್ನೋದು ಕೆಲವು ಟೈಮ್ ಅವರ ಕಣ್ಣು ತರಿಸ್ಲಿಕ್ಕೂ ಬರ್ತದೆ ಅಂತೇಳಿ ಅನಿಸ್ತದೆ ಡಾಕ್ಟರ್. ಯಾವ ರೀತಿಯಾಗಿ ಸರ್ಕಾರ ಮೀಟಿಂಗ್ ಮಾಡಿದೆಲ್ಲ ತಮಿಳುನಾಡಿಗೆ ನೀರು ಬಿಟ್ಟ ಮೇಲೆ. ಹೌದು, ಎಂಥ ಮುಟ್ಟಾಳ ಸರ್ಕಾರ ಯೋಚನೆ ಮಾಡಿ. ಹೌದು ಡಾಕ್ಟರ್. ಇವರು ನೋಡಿ, ವಿರೋಧ ಪಕ್ಷವರು ನೀವು ಈ ಥರ ಮಾಡಿದ ಮಹಾ ತಪ್ಪು ಅಂತ ಹೇಳಿ ಅವರು ವ್ಯಗ್ರವಾಗಿ ಕೂತ್ಕೋಬೋದಿತ್ತು. ನೀವು ಬಿಟ್ಟದ್ದು ತಪ್ಪು. ಅವರು ಸೈಲೆಂಟ್ ಆಗಿ ಬಿಟ್ರು ಡಾಕ್ಟರ್. ಅವ್ರಿಗೆ ಓಟ್ ಬೇಕಲ್ಲ, ಅವರ ಪಂಟರ ಸಮಾಜ ಬೆಳಿಬೇಕಲ್ಲ. ಹೌದು ಡಾಕ್ಟರ್. ಎಲ್ಲರೂ ಕದಿಮರೆ. 2 ಟೀಮ್ನಲ್ಲೂ ಅದೇ ಆಗಿದೆ ಡಾಕ್ಟರ್ ಈಗ. ಆದರೆ ಭಗವಂತ ಥರ್ಡ್ ಎಂಪೈರ್ ಆಗಿ ಎಲ್ಲರಿಗೂ ಪಾಠ ಕಲಿಸ್ತಾನೆ. ವಾಚಸ್ ವೆಯ್ಟ್ಸ್. ಖಂಡಿತವಾಗಿಯೂ ಎಲ್ಲರಿಗೂ ಬುದ್ಧಿ ಕಲಿಸಿ ಕಲಿಸ್ತಾನೆ. ಶಿವಸ್ವಾಮಿ ಮೈಸೂರಿನಿಂದ ಈ ಪ್ರಶ್ನೆ ಕೇಳಿದರೆ, ಒಬ್ಬ ವ್ಯಕ್ತಿ ನಿಜವಾದ ಗುರುವಿನ ಸಂಪರ್ಕಕ್ಕೆ ಬಂದು ಸಾಧನೆಯಲ್ಲಿ ತೊಡಗುತ್ತಾನೆ. ಆದರೆ ಅವನ ಕಷ್ಟಗಳಿಂದ ಕಂಗೆಟ್ಟಾಗ ಗುರುವಿಗೆ ಗೊತ್ತಾಗುತ್ತೆಯೇ, ಬೇಡಿದರೆ ಮಾತ್ರ ಗೊತ್ತಾಗುತ್ತೆಯೇ ಅಂತೇಳಿ ಕೇಳಿ. ಸಮರ್ಥ ಗುರುವಿಗೆ ಎಲ್ಲ ಗೊತ್ತಾಗುತ್ತೆ. 24 ಗಂಟೆಯು ಭಕ್ತರು ಎಲ್ಲ ಆಗು ಹೋಗು ಗೊತ್ತಾಗುತ್ತೆ. ಎಕ್ಸ್ರೇ ಕಣ್ಣಿದ್ದಂತೆ. ಸಮರ್ಥ ಅಂದರೆ ಚಿನ್ನದ ಪಾಲಕಿಲಿ ಹೋಗಬಾರ್ದು, ನಾನು ದೊಡ್ಡ ಸಂಗತಿ ಅಂತ ಎದೆ ತಟ್ಕೊಂಡು ಹೇಳುವ ಸಮರ್ಥ ಅಲ್ಲ, ಅಸಮರ್ಥ.
ವೀಕ್ ಅಂದರೆ ವೀಕ್, ಕ್ರ್ಯಾಕ್ ಅಂದರೆ ಕ್ರ್ಯಾಕ್. ಸಮರ್ಥ ಗುರು ಅಂದರೆ ಸಾಧನೆಯಲ್ಲಿ ಜೊತೆಗೂಡುವವ. ನಿಜವಾದ ಭಕ್ತ ಕಷ್ಟದಲ್ಲಿರುವಾಗ ಹಲವಾರು ಬಾರಿ ಅವರಿಗೆ ದರ್ಶನ ಕೊಟ್ಟು, ನಾನಿದ್ದೇನೆ, ಚಿಂತೆ ಮಾಡಬೇಡ, ನೀನು ನಾಮಸ್ಮರಣೆ ಮಾಡು, ಈ ಸಾಧನೆ ಮಾಡು, ಸಾಷ್ಟಾಂಗ ನಮಸ್ಕಾರ ಜಾಸ್ತಿ ಮಾಡು, ನಿನ್ನ ಕಷ್ಟ ನನ್ನ ಕಷ್ಟ, ನೀನೇನು ಚಿಂತೆ ಮಾಡಬೇಡ, ನಾನು ಇದ್ದೇನೆ ಅಂತ ಸೈಲೆಂಟಾಗಿ ಹೋಗಿ ಸೈಲೆಂಟ್ ಕೆಲಸ ಮಾಡ್ತಾನೆ ಅವ ಸಮರ್ಥ ಗುರು. ನೀವು ನಿಜವಾಗಿಯೂ ಸಾಧಕರಾದರೆ ನಿಮಗೂ ನಿಮ್ಮ ಗುರು ಈ ರೀತಿ ನೂರಾರು ಬಾರಿ ಸಾವಿರಾರು ಬಾರಿ ಶಕ್ತಿ ತುಂಬಿರ್ಬೋದು. ನೀವು ಅದನ್ನು ಬಯಲು ಮಾಡೋದೇ ಇಲ್ಲ. ಯಾಕಂದರೆ ಒಂದು ಗುರುವಿನ ಮಹಿಮೆ ನನಗೆ ಯಾಕೆ ಅಂತ ಇರ್ಬೋದು. ಎರಡನೇದ್ದು, ನನ್ನಂತೆ ಇನ್ನೊಬ್ಬರು ಕೂಡ ಈ ಗುರುವನ್ನು ಆಶ್ರಯಿಸಿದ ನಂಗೆ ಬರೋದು ಗುರುವಿನ ಕೃಪೆ ವೀಕ್ ಆದರೆ ಆಗುದಿಲ್ಲಲ್ಲ ಡಾಕ್ಟರ್? ಆಗುವುದೇ ಇಲ್ಲ. ಅದು ಯೋಚನೆ ಮಾಡಿ, ನಿಮ್ಮ ಮನೇಲಿ ಒಂದು ದೀಪ ಇದೆ, ಆ ದೀಪದಿಂದ 100 ದೀಪ ಹಚ್ಚಿ ನಿಮ್ಮ ದೀಪ ವೀಕ್ ಆಗುತ್ತೆ? ಇಲ್ಲ. ನಮ್ಮ ಅಲ್ಪಮತಿಗೆ ಅದು ಹಾಗೆ ಕಾಣುತ್ತೆ. ನಾನು ಯಾಕೆ ಕೇಳಬೇಕು, ನಾನು ಪಾರಾದೆ, ಅವ್ರು ಏನು ಬೇಕಾರಾಗಲಿ, ಸ್ವಾರ್ಥತೆ, ಸ್ವೈರತೆ, ಸಂಕುಚಿತ. ನಿಜವಾದ ಸಾಧಕನಲ್ಲಿ ಇವು ಮೂರೂ ಇರುವುದಿಲ್ಲ. ಸ್ವಾರ್ಥತೆ, ಸ್ವೈರತೆ, ಸಂಕುಚಿತ. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ ಅಂತ ಇರುತ್ತೆ. ಗುರುವಿನ ಎಬಿಲಿಟಿ ನೊಬಿಲಿಟಿ ಹೊಂದ್ಕೊಂಡು ಅದಿದೆ. ಗುರುವಿಗೆ ಗೊತ್ತಾಗತ್ತೆ, ಗೊತ್ತಾದ್ರದ್ದೇನು ವಿಶೇಷ ಅಲ್ಲ, ಗುರುವಿನ ಸಾಮಾನ್ಯ ಲಕ್ಷಣ. ಗೊತ್ತಾಗದಿದ್ದರೆ ಆ ಗುರು ಸಾಧಕನಾದರೆ, ಬೇಡಿದರೆ ಮಾಡಿದರೆ ಅವನು ಕೂಡ ಅರ್ಹತೆಯನ್ನು ಗಳಿಸ್ಕೋಬೋದು. ಈಗ ಡಾಕ್ಟರ್, ಈಗ ಒಂದು 10,000 ಜನ ಭಕ್ತರಿರ್ತಾರೆ. ಅವರಿಗೆ 10,000 ಜನರದ್ದು ಭಕ್ತರ ಆಗು ಹೋಗುಗಳು ಗುರುವಿಗೆ ಆಗು ಹೋಗಲ್ಲ. ಪ್ರಮಿನೆಂಟ್ ಆಗಿ ಅವರು ಪ್ರಾಣಾಪಾಯದಲ್ಲಿದ್ದಾರೆ ತಕ್ಷಣ ಗೊತ್ತಾಗುತ್ತೆ. ಇವರು ತುಂಬ ಸಂತೋಷದಲ್ಲಿತ್ತಿದ್ದಾರೆ ಗೊತ್ತಾಗುತ್ತೆ. ಆರ್ಡಿನರಿ ಬಗ್ಗೆ ಗಮನ ಬರಬೇಕಂತಿಲ್ಲ, ಅವ್ರಿಗೆ ಬೇಕಾಗಿಯೂ ಇಲ್ಲ. ಗುರುವಿನ ತಕ್ಷಣ ಆಟಿಟ್ಯೂಡ್ ಬರಬೇಕಂತಿಲ್ಲ. ಗುರು ತನ್ನ ದೃಷ್ಟಿ ಹರಿಸ್ಬೇಕಂತೇನು ಇರುವುದಿಲ್ಲ. ಯಾವಾಗಿರುತ್ತೆ? ಕಷ್ಟ ಬಂದಾಗ ಇರುತ್ತೆ. ಅಯ್ಯೋ ಯಾರು ಇಲ್ವಲ್ಲ, ನಾನೊಬ್ಬನೇ ಇಲ್ಲ. ತುಂಬ ಸಂತೋಷ ಆದಾಗ ಗುರುವಿನ ನೆನಪೇ ಆಗೋದಿಲ್ಲ, ನನಗೆ ಇರಲಿ ಸಂತೋಷ. ಕಷ್ಟ ಬಂದಾಗ ಯಾರು ಇಲ್ವಲ್ಲ, ನನ್ನ ಜೊತೆಗೆ ಇದ್ರೆ ಎಷ್ಟು ಕಷ್ಟ ಸುಲಭ ಆಗುತ್ತೆ. ಯೋಚನೆ ಮಾಡಿ. ನಾವು ಮೈನಸ್ಸಿಗೆ ಮಾತ್ರ ತಲೆ ಬಿಡೋದು, ಪ್ಲಸ್ ಆದಾಗ ನಾವು ನುಂಗ್ತೇವೆ. ಚಿಕನ್ ಇದು ಮಾಡಿದ್ವಿ ಹಾಗೆ, ಒಂದೇ ಉಂಡೆ ಕೊಟ್ಟು 10 ಜನರಿಗೆ ಹಂಚಿದ್ರೆ ನಾವು ಹಂಚಿದ್ದೇವಾ? ಇಲ್ಲ. ಬಕ ಪಕ್ಷಿ ಅಂತ ಗುಳುಮ ನುಂಗ್ಕೊಂಡು ಇನ್ನೊಂದು ಕೊಂಡು 10 ಹಂಗೆ ಕೊಡಂತೇವೆ. ಅದೇ ಬೆಳೆದಿದೆ. ಆದರೆ ಯಥಾರ್ಥವಾಗಿ ಎಲ್ಲರಿಗೂ ಬೇಕು. ಎಲ್ಲರೂ ಒಂದೇ ತಾಯಿ ಮಕ್ಕಳು ಎಂಬ ಭಾವ ಎಷ್ಟು ಬೇಗ ಬೆಳೆಸಿ ಅದನ್ನು ದೃಢ ಮಾಡಿಕೊಳ್ತೇವೋ ಅಷ್ಟೇ ಬೇಗ ನಮಗೂ ಒಳ್ಳೆಯದು, ಮನೆಗೂ ಒಳ್ಳೆಯದು, ಮನೆಯವರಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಅಂದರೆ ಕಷ್ಟದಲ್ಲಿ ಇದ್ದಾಗ ಬೇಡಬೇಕಂತಿಲ್ಲ, ಆದರೂ ಗೊತ್ತಿರ್ತದೆ, ಗುರುವಿಗೆ ಗೊತ್ತಿರುತ್ತೆ. ಆದರೆ ಬೇಡಿದ್ರು ಒಳ್ಳೇದು. ಅಪ್ಲೈ ಮಾಡಿದ್ರೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಲಾಟ್ರಿ ಟಿಕೆಟ್ ತಗೊಂಡ್ರೆ ಪ್ರೈಸ್ ಬಂದದ್ದು ಗೊತ್ತಾಗುತ್ತೆ. ಟಿಕೆಟ್ ತಗೊಂಡಿದ್ದೆ ಪ್ರೈಸ್ ಬರುತ್ತೆ, ನಿಮಗೆ ಬರೋದಿಲ್ಲ, ತಗೊಂಡವ್ರಿಗೆ ಬರುತ್ತೆ. ಯಾರು ಬೇಡುತ್ತಾರೋ ಅವ್ರಿಗೆ ಲಾಭ. ಅಲ್ಲ, ನಾವು ಈಗ ಇತಿಹಾಸದಲ್ಲೆಲ್ಲ ನೋಡ್ತೇವೆ ಡಾಕ್ಟರ್ ಜಿ, ಎಲ್ಲ ಸಮರ್ಥ ಗುರುವಿಗೆ ಅದೆಲ್ಲ ಅರ್ಥ ಆಗ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಕೆಲವರು ಸಂಶಯ ವ್ಯಕ್ತ ಆಗ್ತದೆ, ಗೊತ್ತಾಗುತ್ತೋ ಇಲ್ವ ಅಂತ. ಇಲ್ಲಿ ಕೆಲವರು ಸಂಶಯ ಅಂದರೆ ಪಾತ್ರೆ ಬೆರುಕಾದಂತೆ. ಈಗ ಸಂಶಯವೇ ಫುಲ್, ಇಡೀ ಪಾತ್ರೆ ತೂತೆ ಹಂಗಾಗಿ ಬಿಟ್ಟಿದೆ. ಸಮರ್ಥ ಗುರು ಅಂತೇಳಿ ಗೊತ್ತಿರುತ್ತೆ, ಆದರೆ ಕೆಲವು ಟೈಮು ಗೊತ್ತಾಗುತ್ತಾ ಇಲ್ವ ಅಂತ. ಯಾರಿಗೂ ಗೊತ್ತಿಲ್ಲದಂಗೆ ಆ ಗುರು ಬಂದು ಭಕ್ತರನ್ನು ರಕ್ಷಿಸ್ತಾನೆ. ಆಗ ಭಕ್ತ ಹೇಳುವುದಿಲ್ಲ, ಯಾಕಂದರೆ ಹಲವರು ಲಾಭ ಪಡಿತಾರೆ ಅಂತ. ಗುರು ಬಾಯಿ ಬಿಡುವುದೇ ಇಲ್ಲ, ಗೊತ್ತೇ ಆಗುದಿಲ್ಲ. ಆದರೆ ಅದನ್ನು ಹೇಳಿದರೆ ಅವನಿಗೆ ಅಲ್ಲ, ಹೇಳಿದಾಗ ಹಲವರಿಗೆ ಲಾಭ ಸಿಕ್ಕತ್ತಲ್ಲ. ಆ ಗುರುವಿನ ಮಹಿಮೆ ಹಲವರಿಗೆ ಗೊತ್ತಾಗುತ್ತೆ. ಹೇಳಿದವನಿಗೆ +100. ಆಗ ಗುರುವಿನ 10ರಷ್ಟು ಕೃಪೆ ಅವನದೇ ಹೆಚ್ಚತ್ತೆ, ಗುರುವಿನ ಮಹಿಮೆ ಹೆಚ್ಚತ್ತೆ. ಆದರೆ ಗುರು ಅದು ಬಯಸುವುದಿಲ್ಲ, ಹಂಗೆ ಮಹಿಮೆ ಹೆಚ್ಚಬೇಕಂತಿಲ್ಲ. ಹೆಚ್ಚಿದ್ರೆ ಅವನಿಗೆ ಆಟೋಮೆಟಿಕ್ ಬರುತ್ತೆ. ಹೆಚ್ಚು ಮಾಡಿ, ಈಗ ಆಟೋಮೆಟಿಕ್ ಮಳೆ ಬಂದಾಗ ಅಂಗಿ ಚಂಡಿ ಆಗುತ್ತೆ. ಅಂಗಿ ಏನಾರು ಬಯಸುತ್ತೆ, ನಾನು ಮದ್ದೆ ಆಗ್ಬೇಕಂತ? ಹಾಗೆ ಇದು ಹಾಗೆ ಗುರುವಿನ ಮಹಿಮೆ ಅವನಿಗೆ ಹೇರಬೇಕಂತಿಲ್ಲ. ಹೆಚ್ಚಿದ್ರೆ ಅವನು ಸುಮ್ಮನೆ ಇರ್ತಾನೆ. ಭಗವಂತ ನಿನ್ನ ಕೃಪೆ ನಾನು ಹೇರಿದ್ದೇನೆ. ಅಲ್ಲಿ ಅದು ಗುರುವಿನ ಮಹಿಮೆ ಹೇಳುವುದು ಅಹಂ ಆಗುದಿಲ್ಲ ಅಲ್ಲ ಡಾಕ್ಟರ್ ಜಿ? ಅಲ್ಲಿ ನನ್ನ ಗುರು ಅಂತ ಬರುತ್ತೆ. ಅಹಮ್ಮ, ಗುರುವಿನ ಅಹಮ್ಮನ್ನು ಇವ್ರು ಹೇಳುದು, ಅವನಿಗೆ ಸ್ವಂತಕ್ಕೇನು ಅಹಮ್ಮ ಇಲ್ಲ. ಅಂದ್ರೆ ನನಗೆ ಧನ್ಯಭಾವ ಬರುತ್ತೆ ಅಲ್ಲಿ, ಕಣ್ತುಂಬತ್ತೆ ಇಂತಹ ಗುರು ನಂಗೆ ಸಿಕ್ಕಿದ್ನಲ್ಲ ಅಂತ. ಅಲ್ಲಿ ಶೂನ್ಯತೆ ಇರುತ್ತೆ ಹೊರತು ಆಪ್ತತೆ ಇರುತ್ತೆ ಹೊರತು ಅಹಮಿಕೆ ಇರುವುದೇ ಇಲ್ಲ. ನನಗೆ ಹೆಚ್ಚು ಕೃಪೆ ಆಗಿದೆ, ಇದರಲ್ಲೆಲ್ಲ ಪಾರು ಮಾಡಿದ್ದಾನೆ ಅಂತೇಳಿ ಅದು ಅಹಮಿಗೆ ತಿರುಗುದಿಲ್ಲ, ಅಹಮಿಕೆ ಬರುವುದಿಲ್ಲ. ಶೂನ್ಯತೆ ಮತ್ತೆ ಆಪ್ತತೆ ಜಾಸ್ತಿ ಆಗುತ್ತೆ. ನನಗೆ ಅರ್ಹತೆಯಲ್ಲಿ ಇದ್ರೂ ಗುರು ಕೊಟ್ಟಿದ್ದಾನೆ ಅನ್ನುವಾಗ ಕಣ್ ತುಂಬುತ್ತದೆ, ಧನ್ಯತೆ ಬರುತ್ತೆ ಅಲ್ಲಿ. ಇದು ತುಂಬ ಜನರ ಒಂದು ಸಂಶಯ ಇತ್ತು ಡಾಕ್ಟರ್ ಜಿ. ಈ ರೀತಿಯಾಗಿ ಆ ಸಮರ್ಥ ಗುರುವನ್ನು ಪಡಿಬೇಕು, ಆ ಪಡೆದವರನ್ನು ಉಳಿಸ್ಕೋಬೇಕು, ಅವರಿಂದ ಗಳಿಸ್ಕೋಬೇಕು. ಮತ್ತಷ್ಟು ಸೊನ್ನೆಯಾಗಿ ನೀವು ಗುರು ಹತ್ತಿರ ಬಂದು ಅಪ್ಪಿ ಮೇಲೆತ್ತಿ ಮುದ್ದಿಸುವಂಗೆ ಮಾಡ್ಕೋಬೇಕು. ಅದು ನಿಮ್ಮ ಅರ್ಹತೆ. ಅಂದರೆ ಈಗ ಡಾಕ್ಟರ್ ಜಿ, ಕಷ್ಟ ಸಮಸ್ಯೆಗಳಲ್ಲಿದ್ದಾಗ ಗುರು ಬಂದು ಹಲವಾರು ಸಾವಿರಾರು ಬಾರಿ ಮೇಲೆತ್ತಿದ ಅನುಭವ ಸ್ಪಷ್ಟವಾಗಿ ಗೋಚರ ಆಗಿರ್ತದೆ. ಅದನ್ನು ಇನ್ನೂ ಹತ್ತಿರ ಹೇಳ್ಕೊಳ್ಳೋದು ಹೇಗೆ ಡಾಕ್ಟರ್? ಆ ಮೂಮೆಂಟ್ನಲ್ಲಿ ಅವನಿಗೆ ಕೃಪೆಗೆ ಮೌನವಾಗಿ ಬೇಡೋದು ನೀವು. ಇದೇ ರೀತಿ ನೂರಾರು ಘಟನೆಗಳು ಬರಬೇಕು, ನೂರಾರು ರೀತಿಯಲ್ಲಿ ಸಹಸ್ರಾರು ಬಾರಿ ನೀನು ಎತ್ತಬೇಕು. ನೀನು ಎತ್ತಿದ ಸ್ಪಷ್ಟವಾಗಿ ನನಗೆ ಅನುಭವಕ್ಕೆ ಬರಬೇಕು.
ನಾನು ನಿನ್ನ ಗುರು ಋಣವನ್ನು ತೀರಿಸಲು ತ್ಯಾಗ ಸೇವೆಯಲ್ಲಿ ಮುಂದಾಗಬೇಕು. ಅದು ವೆರಿ ಇಂಪಾರ್ಟೆಂಟ್. ನನ್ನಿಂದ ಜಾಸ್ತಿ ತ್ಯಾಗ ಸೇವೆ ಸಹಕಾರ ಮಾಡುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ, ಕಣ್ತುಂಬಿ ಬೇಡಬೇಕು. ಪ್ರತಿದಿನ ತಲೆ ಜಜ್ಕೋಬೇಕು. ಹೇ ಗುರುವೇ, ನೀನು ಮನಸ್ಸು ಮಾಡೋ. ನಾನು ಅಲ್ಪನಾದರೂ ಕೂಡ ಮಹಾರೂಪದಲ್ಲಿ, ಬೃಹತ್ ರೂಪದಲ್ಲಿ ನನ್ನ ಕೈ ಹಿಡಿದು ನೀವು ಮುನ್ನಡೆಸಿದೆ. ನಿನ್ನ ಕೃಪೆಗೆ ನಾನು ಏನೂ ಕೊಡುವಂತಾಗಲಿಲ್ವಲ್ಲ. ಮೌನವಾಗಿ ಬೇಡುತ್ತಿರುವೆ. ನಾನಾ ಅವಕಾಶಗಳನ್ನು ಕೊಡು. ಖಂಡಿತ ಅವಕಾಶದಲ್ಲಿ ನಾನು ಚುರುಕಾಗುವಂತೆ ನೀನು ಮೇಲೆತ್ತುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ದಿನವೂ ಈ ರೀತಿ ಸಹಸ್ರಾರು ಬಾರಿ ಬೇಡಬೇಕು. ಆಗ ಗುರು ನೀವು ಕೆಲಸಕ್ಕೆ ಹೋದ್ಕೊಳ್ಳಿ, ನಾನಿದ್ದೇನೆ ಜೊತೆಗೆ, ನಥಿಂಗ್ ಟು ವರಿ, ಕಾಯಬೇಡ ಮುಂದರಿ ಅಂತ ಟೈಮ್ ಉಳಿಸ್ತಾನೆ. ಬುದ್ಧಿವಂತಿಗೆ ಹೆಚ್ಚಿಸ್ತಾನೆ, ಅರ್ಥ ಮಾಡ್ತಾನೆ. ನಿಮಗೆಲ್ಲ ಅನುಭವ ಆಗ್ಬೇಕು ಮರ್ರೆ. ಪುನರ್ಜನ್ಮ ಕೊಟ್ಟಿದ್ದಾರೆ ಗುರು. ಖಂಡಿತ ಡಾಕ್ಟರ್. ಅದು ಗುರುಜಿ ಸಂದೇಶದಲ್ಲಿ ಅದನ್ನು ಹೇಳ್ತಾ ಇದ್ರು. ಗುರು ಮಹಾರಾಜರು ಹತ್ರ ಹೋದಾಗ ಅವ್ರ ಹತ್ರ ಹೋದ ದೂರದಲ್ಲಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಖಾಲಿ ಕಣ್ಣೀರಾಗ್ತಾ ಇದ್ದಾರೆ. ಈಗಲೂ ಸತ್ಯ ಅದು. ಹೌದು, ಕಣ್ಣೀರಿಗೆ ತುಂಬಾ ಬೆಲೆ ಇದೆ. ಮಗು ಅಮ್ಮ ಅಂತ ಕರೀತಿದ್ರು, ಕಣ್ಣೀರಾಗ್ತಿದ್ರೆ ಅಮ್ಮನಿಗೆ ಗೊತ್ತಾಗುತ್ತೆ. ಹಾಗಾಗಿ ಸೀದಾ ಗುರು ಮಹಾರಾಜರೇ ಹೋಗಿ ಅವರಿಗೆ ಏನೆಲ್ಲ ಬೇಕಾ ಅವ್ರದ್ದು ಮನಸ್ಸದಲ್ಲಿದ್ದ ವಿಚಾರನ ಅವರೇ ಹೇಳಿಬಿಡ್ತಿದ್ರು ಅಂತ ಡಾಕ್ಟರ್. ಸತ್ಯ ಅದು. ನಾವು ಸಕ್ಕರೆ ಇಟ್ಟು ಇರುವೆನ್ ಕರಿತೇವ, ಇರುವೆ ಎಲ್ಲಿರುವೆ ಬೇಗ ಬಾ ಅಂತೇವ? ಎಲ್ಲಿರುತ್ತೆ ಏನು ಯೋಚನೆ. ಮನೆ ಯಾವುದೋ ಮೂಲೆಯಿಂದ ಇರುವೆ ಅರ್ಧ ಗಂಟೆಲಿ ಇರುವೆ ಮುಚ್ಕೊಂಡಿರುತ್ತೆ ಸಕ್ಕರೆಗೆ, ಹೌದಾ? ಅದು ಎಲ್ಲಿ ಉಳಿತದೋ, ಎಲ್ಲಿ ತಿನ್ನುತ್ತೋ, ಎಲ್ಲಿ ರಕ್ಷಣೆ ತಗೊಳುತ್ತೋ ಗೊತ್ತೇ ಇರುವುದಿಲ್ಲ. ಆಟೋಮೆಟಿಕ್ ಅದು. ಇಟ್ ಇಸ್ ಕ್ವೈಟ್ ಕಾಮನ್. ನಿಜವಾಗಿ ಒಂದು ಇರುವೆಗೆ ಗೊತ್ತಾಗತ್ತೆ ಮರ್ರೆ, ತಾಯಿಗೆ ಗೊತ್ತಾಗೋದಿಲ್ಲ, ಗುರುವಿಗೆ ಗೊತ್ತಾಗೋದಿಲ್ಲ. ಅಷ್ಟು ಸಣ್ಣ ಇರುವೆಯಲ್ಲಿ ಬ್ರೈನ್ ಎಷ್ಟು ದೊಡ್ಡದು ಯೋಚನೆ ಮಾಡಿ. ಇದು 1.5 kg ಬ್ರೈನ್ ಇದೆಯಲ್ಲ ಮನುಷ್ಯನಿಗೆ, ತಾಯಿಗೆ ಮತ್ತು ತಂದೆಗೆ, ಗುರುವಿಗೆ ಗೊತ್ತಾಗಲೇಬೇಕು. ಕೆಲವು ಸಂದರ್ಭದಲ್ಲಿ ಎಷ್ಟು ಸೊನ್ನೆ ಆಗ್ತಾನೆ ಅಂತ ಹೇಳಿದ್ರೆ ಅವನು ಮಹಿಮೆ ಗೊತ್ತಾಗದಾಗೆ ಮಾಡಿಬಿಡ್ತಾನ ಅಂತೇಳಿ ಅನಿಸ್ಬಿಡ್ತದೆ. ಖಂಡಿತ. ಗುರುವಿಗೆ ಯಾವ ಪ್ರಚಾರ ಬೇಡ, ಸೈಲೆಂಟ್ ಆಗಿ ಕೆಲಸ ಮಾಡ್ತಾನೆ. ಹತ್ತಿರದ ಯಾರನ್ನೋ ತೋರಿಸಿ ಬಿಡ್ತಾನೆ. ಅವರಿಂದ ಆಯ್ತು ಅಂತ ನಾವು ತಿಳ್ಕೊತೇವೆ. ಅದು ತುಂಬಾ ಸಲ ನಡೀತದೆ ಡಾಕ್ಟರ್. ಗುರು ಬುದ್ಧಿವಂತನಾದಷ್ಟು ತನ್ನನ್ನು ಮತ್ತೆ ಮತ್ತೆ ಜಜ್ಜಿಕೊಳ್ಳುತ್ತಾನೆ, ಇಲ್ಲದಂತೆ ಮಾಯ ಮಾಡಿಬಿಡುತ್ತಾನೆ. ಆಗ ಅವನೊಬ್ಬ XYZ ಕ್ರೆಡಿಟ್ ಹೋಗ್ತದೆ. ಅಲ್ಲಿ ಯಾರೋ ಒಬ್ರು ಬಂದಾಗೆ ಆಗ್ತದೆ, ಅವನೇ ಮಾಡಿದ್ದಂತೇಳಿ ಅನಿಸಿಬಿಡ್ತದೆ. ಇವನಿಗೇನು ತಲೆಬಿಸಿ ಇಲ್ಲ. ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ, ಭಗವಂತ ಬೇಷ್ ಅಂದಿದ್ದಾನೆ, ಯಾರು ಬೇಕಾದ್ರೆ ಕ್ರೆಡಿಟ್ ತಗೊಳ್ಳಿ, ನಂಗೆ. ಗುರು ಆ ರೀತಿಯೂ ಮಾಡ್ತಾನೆ ಡಾಕ್ಟರ್. ಅಂದ್ರೆ ಕರ್ತವ್ಯ ಹಾಗೆ ಮಾಡ್ತೇನೆ. ಸೊನ್ನೆಯಾದ ಗುರುವಿನ ಮುಖ್ಯ ಲಕ್ಷಣ ಅದೇ. ನಂಗೆ ಕೆಲಸ ಆಗಬೇಕು, ಜನ ನಲಿಬೇಕು, ಕಾರಣಕರ್ತರು ಯಾರು ಬೇಕಾರಾಗಲಿ. ಅದರಿಂದನೂ ಮುಂದೆ ಒಂದು ಸ್ಟೆಪ್ ಮುಂದೆ ಹೋಗಿ ಗುರುವನ್ನು ಪಡ್ಕೊಳ್ಬೇಕು ಅಂತ ಡಾಕ್ಟರ್. ಅಟ್ಲೀಸ್ಟ್ ನಮ್ಮವರು ತುಂಬಿಕೊಳ್ಬೇಕು ಅಂತ ಹೇಳಿದ್ರೆ ನಾವು 100% ಸೊನ್ನೆ ಆಗಬೇಕು. ಗುರುವಿನ ಮಹಿಮೆಯನ್ನು ತುಂಬಿಕೊಳ್ಳಬೇಕು. ಅವಕಾಶ ಬಂದಾಗ ಬಾಯಿ ತುಂಬ ಗುಣಗಾನ ಮಾಡಬೇಕು. ನಾವು ಕೆಲವರು ಪಡಿತೇವೆ, ಹೇಳುವುದಿಲ್ಲ, ಅದು ಮಹಾ ತಪ್ಪದು. ಅವಕಾಶ ಬಂದಾಗ ಗುರುವಿನ ಬಗ್ಗೆ 100% ಹೇಳಬೇಕು. ಅದು ಕೃತಜ್ಞತೆ. ಗುರುವಿನ ಋಣ ತೀರಿಸುವುದಂದ್ರೆ ಅವಕಾಶ ಬಂದಾಗ ಬಾಯಿ ತುಂಬ ಸತ್ಯ ವಿಚಾರ ಹೇಳುದು. ನಾವು ಹೇಳ್ತೇವಾ? ಇಲ್ಲ, ಗುಟ್ಟು ಮಾಡ್ಕೋತೇವೆ. ಹೌದು ಡಾಕ್ಟರ್. ಎಷ್ಟೋ ಪಡ್ಕೋತೇವೆ, ಇರಲಿ ನಮ್ಗೇನು ಪಡೆದವ್ರು ಹೇಳಿ, ನಾವು ಪಡೆದಿದ್ದೇವಲ್ಲ ಹೇಳಿ. ಹೌದು ಡಾಕ್ಟರ್. ಇದ್ರೆ ಮಹತಪ್ಪದು. ಎಷ್ಟರವರೆಗಂದ್ರೆ ಬಾಯಿ ಬಂದಾಗಿ ಮೂಕರಾಗೋವರೆಗೂ ಶಿಕ್ಷೆ ಭಗವಂತ ಕೊಡ್ಬೋದು. ಬಾಯಿ ತೆರೆದು ಹೇಳುವ ಕಾಲದಲ್ಲಿ ಸುಮ್ಮನಿದ್ದಿ, ನೀವು ಬಾಯಿ ತೆರೆದ್ರು ಶಬ್ದವೇ ಬರೆದಿದ್ದಂಗೆ ಮಾಡ್ತೇನೆ. ವೈಜ್ಞಾನಿಕವಾಗಿ ಆ ಮೂಕತನಕ್ಕೆ ಕಾರಣ ಗೊತ್ತೇ ಆಗೋದಿಲ್ಲ. ಬಟ್ ನೀವು ಮೂಕರು ಏನು ಮಾಡ್ತೀರಿ? ಇದು ಗಂಡ ಹೆಂಡತಿ ಸರಿ ಇರ್ತಾರೆ ವೈಜ್ಞಾನಿಕವಾಗಿ, ಮಕ್ಕಳಾಗೋದಿಲ್ಲ. ಏನು ಮಾಡ್ತೀರಿ? ಸೇಮ್ ಥಿಂಗ್. ಈ ಪ್ರಶ್ನೆ ತುಂಬ ಜನರಿಗೆ ಅದು ಕಾಡ್ತಿತ್ತು ಡಾಕ್ಟರ್ಜಿ. ಹಾಗಾಗಿ ಅವರು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನನ್ನು ಮಾಡಿದರು. ಹಾಗಾಗಿ ನಿಮಗೆ ಅದನ್ನು ಕೇಳಲಿಕ್ಕೆ ನನಗೆ ತುಂಬ ಅನುಕೂಲ ಆಯಿತು ಡಾಕ್ಟರ್ಜಿ. ಥ್ಯಾಂಕ್ಸ್ ಡಾಕ್ಟರ್. ಆ ನಿಟ್ಟಿನಲ್ಲಿ ನಾವೇ ದೊಡ್ಡ ಭಾಗ್ಯವಂತರು ಅಂಥೇಳಿ ನಿಜವಾಗಿ ಈಗ ಗೊತ್ತಾಗ್ತಾ ಇದೆ. ಅದಕ್ಕೆ ನೋಡಿ, 5 ಪಂಚಭೂತಗಳು ಗುರುಗಳು. ಗಾಳಿ, ನೀರು, ಬೆಳಕು, ಭೂಮಿ, ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ನಮ್ಗೆ ಗೊತ್ತಾಗತ್ತಾ? ಇಲ್ಲ ಡಾಕ್ಟರ್. ನಾವು ಸೆಕೆಗಾಲದಲ್ಲಿ ಕೂತಾಗ ಗಾಳಿ ಬಂದರೆ ನೋಡಿದೆ, ಎಷ್ಟು ಚಂದ ಗಾಳಿ ಬಂತು. ಯಾರೋ ಪ್ರೇ ಮಾಡಿದ್ದಾರೆ, ನನ್ನ ಭಕ್ತ ಕಷ್ಟಪಡ್ತಾ ಇದ್ದಾನೆ, ಸೆಕೆಯಿಂದ ಒದ್ದಾಡ್ತಿದ್ದಾನೆ ಅಂಥೇಳಿ ಗಾಳಿಯನ್ನು ಪ್ರೇರಿಸಿ ಕಳಿಸಿಕೊಟ್ಟಿದ್ದಾನೆ. ಅದು ಯಾವುದೋ ಗುರುವಿಗೆ ತೆಗೆಸ್ಕೊಡ್ಬೇಕು ನಾವು. ಯಾರು ಈ ನನ್ನ ಹತ್ರ ತಂಗಾಳಿ ಬೀಡಿಸಿದ್ರು ಅವ್ರಿಗೆ ಒಳ್ಳೆಯದಾಗಲಿ, ಅವರ ಸ್ಮರಣೆ ಸದಾ ಕಾಲದಲ್ಲಿ ನನ್ನಲ್ಲಿ ಹಸಿರಾಗಿರಲಿ, ನನ್ನ ತನ ಸೊನ್ನೆ ಆಗಿ ಅವರ ತನವನ್ನು ಈ ಬಾಯಿಯಿಂದ ಸದಾ ಕಾಲ ಪ್ರಶಂಸಿಸುವ ಯೋಗ್ಯತೆ ನಂಗೆ ಬರಲಿ. ಹೇಗಿದೆ ಬೇಡುದು? ಆ ರೀತಿ ಬೇಡಿದಾಗ ನೀವು ಮತ್ತಷ್ಟು ಸೊನ್ನೆ ಆಗ್ತೀರಿ. ಆಗ ಒಂದು ತಂಗಾಳಿ ಬರೋದ್ರಲ್ಲೂ ಒಬ್ಬರದು ಪ್ರಾರ್ಥನೆ ಇರ್ತದೆ. ನೀವು ಜೋರಾಗಿ ಹೋಗ್ತಾ ಇದ್ದೀರಿ, ಭಯಂಕರ ಮಳೆ ಬರುತ್ತೆ, ನೀವು ಹೋಗುವಾಗ ಮಳೆ ಇಲ್ಲ, ನಿಮ್ಮ ಹಿಂದೂ ಇದೆ ಮುಂದಿದೆ, ಎಟ್ಸರಿ ಆಗಿರುತ್ತೆ. ನಮ್ಗಾಗ 100 ಗರಿ ಮೂಡುತ್ತೆ. ನಾನಂದ್ರೆ ಏನು ಗೊತ್ತಾ? ಹಾಗಲ್ಲ, ಯಾರೋ ಗುರು ಪ್ರಾರ್ಥಿಸ್ತಾನೆ, ನನ್ನ ಭಕ್ತನಿಗೆ ಯಾವ ತೊಂದರೆ ಇಲ್ಲದಂತೆ ನಿರಾತಂಕವಾಗಿ ಈ ದಾರಿಯಲ್ಲಿ ಹೋಗಲಿ. ಅವನ ಪ್ರಾರ್ಥನೆಗೆ ಭಗವಂತ ಡಿವೈನ್ ಮ್ಯಾಜಿಕ್ ಮಾಡಿಬಿಡ್ತಾನೆ. ಅದು ಆಗ ಏನು ಮಾಡಬೇಕು? ಯಾರೋ ನನ್ನ ಪರವಾಗಿ ಬೇಡಿದ್ದಾರೆ, ಅದೇ ರೀತಿ ಎಲ್ಲರ ಪರವಾಗಿ ಎಲ್ಲ ಗುರುಗಳು ಬೇಡುವಂತೆ ಮಾಡಿ, ಜಗತ್ತಿನಲ್ಲಿ ಯಾರಿಗೂ ಸಂಕಷ್ಟ ಬರದೇ ಇರಲಿ,
ಆ ಸದಾಕಾಲ ನಲಿಯುವ ಎಲ್ಲರನ್ನೂ ನಾನು ಕಣ್ತುಂಬ ನೋಡಿ ನಲಿಯುವಂತೆ ಮಾಡಲಿ. ಅಮ್ಮ ತಾಯಿ ನಿನ್ನ ವಿಶೇಷ ಕೃಪೆಗೆ ನಾನು ಶರಣೋ ಶರಣು. ಆಗ ನೀವು ಎಲ್ಲಿ ಹೋಗ್ತಿರೋ ನಿಮಗೆ ತೊಂದರೆ ಇರುವುದೇ ಇಲ್ಲ. ನೀವು ಹೋಗುವಲ್ಲಿ ಮಳೆ ಬರುವುದೇ ಇಲ್ಲ. ಇವತ್ತು ಮಾತ್ರ ಒಂದು ಘಟನೆಯಲ್ಲಿ ನೀವು ಬೇಡಿದರೆ ಬೇಡುವ ಗುಣ ನಿಮ್ಮಲ್ಲಾದರೆ ವರ್ಷ ಪೂರ್ತಿ ನೀವು ಮಳೆ ಅಥವಾ ಯಾವುದೇ ತೊಂದರೆಗೂ ಸಿಕ್ಕುವುದೇ ಇಲ್ಲ. ಯಾಕಂದ್ರೆ ನನ್ನ ಮಗು ಇದಕ್ಕಾಗಿ ಬೇಡಿದೆ, ಜಗತ್ತಿನ ಎಲ್ಲರಿಗಾಗಿ ಬೇಡಿದೆ, ಯಾರಿಗೂ ತೊಂದರೆ ಬರಬಾರ್ದು. ಈ ಮಗು ಬೇಡಿದ್ದರಿಂದ ಈ ಮಗುವನ್ನು ನಾನು ಕಾಪಾಡ್ತೇನೆ, 100 ಕೊಡೆ ಸದಾಕಾಲ ಅವನ ಮೇಲೆ ಇಡ್ತೇನೆ. ಹೇಗಿದೆ ಅಲ್ಲಿ 0 ಆಗ್ಲಿಕ್ಕಾಗಿ ಭಗವಂತ ಡಿವೈನ್ ಮ್ಯಾಜಿಕ್ ಮಾಡ್ತಾನೆ. ನಾವು ಅದನ್ನು 0 ಆಗಿ ನಾನೇ ಅಂತ ತಗೋತೇವೆ, ತಪ್ಪದೆ. ಯಾರಿಗೋ ಮಾಡಿಟ್ಟ ಆಸ್ತಿ ನಂದೇ ಅಂತ ತಿಳ್ಕೊಂಡು ತಪ್ಪಲ್ವ ಅದು? ಡಿಕ್ಲರೇಷನ್ ನಂದೇ ಅಂತ ಕೊಡುದು. ಕರೆಕ್ಟ್ ಹೇಳಿ. ನೀವು ಹೇಳುವಾಗ ನನ್ನ ಜೊತೆ ಒಬ್ಬರು ಫ್ರೆಂಡ್ ಬರ್ತಿದ್ರು. ಅವರು ಹೋಟೆಲಿಗೆ ಹೋಗುವಾಗ 1-2-3 ಸಲ ಅವ್ರ ಜೊತೆ ಹೋಗುವಾಗ ಅಲ್ಲಿಗೆ ತನಕ ಯಾರು ಜನ ಇಲ್ಲ. ಹೋಟೆಲ್ ಅವ್ರು ಬಂದ ತಕ್ಷಣ ಫುಲ್ಲು ಜನ ನೋಡಿ. ನಾನು ಅವ್ರು ಹೇಳುವುದು, ನಾನು ಹೋಟೆಲಿಗೆ ಬಂದ ತಕ್ಷಣ ಹೀಗೆ ಜನ ಜಾಸ್ತಿ ಆಗಿ ಬಿಡ್ತಾರೆ ಅಂತೇಳಿ. ಎಳ್ನೀರ್ ಹತ್ರ ಹೋಗುವಾಗ ಎಳ್ನೀರ್ ಹತ್ರ ಅವರು ಅದು ಹಾಗೆ ಆಗ್ತದೆ, ಯಾರಿಲ್ಲ, ಆಮೇಲೆ ಜನ ಬರ್ತಾರೆ. ಇವರ ಜೊತೆಗೆ ನಾನಾ ರೀತಿಯಲ್ಲಿ ಬೆಂಗಾವಲಾಗಿ ನಾನಾ ಆತ್ಮಶಕ್ತಿಗಳು ತುಂಬಿರಲಿ. ನನ್ನ ಪರವಾಗಿ ವಿಶೇಷ ಕೃಪೆರಿಸಿದ ಇವರು ಯಾವಾಗಲೂ ಕೂಡ ಒಕ್ಕುಂಟಿತನದಿಂದ ನೋಯದೇ ಇರಲಿ. ಆ ಬೇಡಿಕೆಗೆ ಅಲ್ಲಿ ಉತ್ತರ ಅವ ಮತ್ತು 0 ಆದರೆ ಅವನಿಗೆ ಉದ್ಧಾರ. ಇಲ್ಲದೆ ನಾನೇ ಅಂದರೆ ಕೆಲವು ದಿನ ನಡೀತದೆ, ಆಮೇಲೆ ಆಟೋಮೆಟಿಕ್ 0 ಆಗುತ್ತೆ.